ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಸಹ ನಡೆಸ್ತಾ ಇದೆ. ವಿಶೇಷವಾಗಿ ಈ ವಿಡಿಯೋ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ಧತೆ ನಡೆಸುತ್ತಿರುವಂತಹ ವಿದ್ಯಾರ್ಥಿಗಳಿಗಾಗಿ. ತಮಗೆಲ್ಲ ಗೊತ್ತಿರುವಂತೆ ಕಳೆದ 3 ವರ್ಷಗಳಲ್ಲಿ ಸಾಕಷ್ಟು ಪರೀಕ್ಷೆಗಳನ್ನು ನಡೆಸಿತ್ತು. ಸುಧಾರಣಾತ್ಮಕವಾಗಿ ಸಾಕಷ್ಟು ಕ್ರಮಗಳನ್ನು ನಾವು ಕೈಗೊಂಡಿದ್ವಿ. ನಮ್ಮ ಉದ್ದೇಶ ಏನು ಅಂತಂದರೆ ಸರ್ಕಾರಿ ವ್ಯವಸ್ಥೆ ಒಳಗಡೆ ಬರುವಂತಹ ಅಭ್ಯರ್ಥಿಗಳು ಮುಂದಿನ 25ರಿಂದ 30 ವರ್ಷಗಳ ಕಾಲ ಒಂದು ಕಾರ್ಯಾಂಗದ ಭಾಗವಾಗಿರುವಾಗ ಅವರು ಅತ್ಯಂತ ಪಾರದರ್ಶಕವಾಗಿ ಪರೀಕ್ಷೆಯನ್ನು ನಡೆಸಿ ಅತ್ಯಂತ ಕಷ್ಟಪಟ್ಟು ಸಿದ್ಧತೆ ನಡೆಸಿರುವಂಥವರಿಗೆ ಅನ್ಯಾಯ ಆಗದೇ ರೀತಿ ಅವರು ಪರೀಕ್ಷಾ ಬರೆದು ನಮ್ಮ ಸಿಸ್ಟಮ್ ಒಳಗಡೆ ಬರಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ. ತಮಗೆಲ್ಲ ಗೊತ್ತಿರುವಂತೆ ಹೊರಗೆ ಒಂದಷ್ಟು ಮಧ್ಯವರ್ತಿಗಳು ವಿದ್ಯಾರ್ಥಿಗಳಿಗೆ ದಿಕ್ಕು ತಪ್ಪಿಸ್ತಿರುವಂಥದ್ದು ನಮ್ಮ ಗಮನಕ್ಕೆ ಬಂದಿತ್ತು. ಉದಾಹರಣೆಗೆ OMR ಅಲ್ಲಿ 4 ಆಪ್ಷನ್ ಇರ್ತಿತ್ತು. ನೆಗೆಟಿವ್ ವ್ಯಾಲ್ಯೂಯೇಷನ್ ಇರುವ ಉದ್ದೇಶದಿಂದ ತಾವುಗಳು ಗೊತ್ತಿಲ್ಲ ಅಂತಂದರೆ ತಾವು ವಿದ್ಯಾರ್ಥಿಗಳು ಅದನ್ನು ಟಿಕ್ ಮಾಡ್ತಿರ್ಲಿಲ್ಲ. ಇದನ್ನೇ ದುರುಪಯೋಗ ಪಡಿಸ್ಕೊಂಡು ಕೆಲವು ಮಧ್ಯವರ್ತಿಗಳು ನೀವೇನು ಚಿಂತೆ ಮಾಡಬೇಡಿ, ನಾವು ತುಂಬಿಲ್ಲದನ್ನು ನಾವು ತುಂಬಿಸ್ತೀವಿ ಅಂತ ಹೇಳುವಂಥದ್ದು, ನಮಗೆಲ್ಲ ಕನೆಕ್ಷನ್ ಇದೆ ನಾವು ಮಾಡ್ತೀವಿ ಅಂತ ವಿದ್ಯಾರ್ಥಿಗಳ ಹತ್ರ ಮೋಸ ಮಾಡುವಂಥದ್ದೆಲ್ಲ ನಮ್ಮ ಗಮನಕ್ಕೆ ಬಂದಾಗ ತಮಗೆಲ್ಲ ಗೊತ್ತಿದೆ, ನಾವು 5ನೇ ಸರ್ಕಲನ್ನು OMR ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ವಿ. 4 ಉತ್ತರಕ್ಕೆ ನಾವು 5ನೇದು ಹಾಕಿದ್ವಿ. ನಿಮಗೆ ಗೊತ್ತಿಲ್ಲ ಅಂತಂದರೆ ಪರೀಕ್ಷೆಯ ಕೊನೆಯ ಬಿಲ್ಲು ಆದ ನಂತರ ತಾವು ಗೊತ್ತಿಲ್ಲ ಅನ್ನುವಂಥದ್ದು 5ನೇ ತುಂಬಲೇಬೇಕು. ತಾವು ತುಂಬಿಲ್ಲ ಅಂತಂದರೆ ನಾವು ನಿಮಗೆ ಅದಕ್ಕೆ ಸಹ 1/4 ಕಟ್ ಮಾಡ್ತೀವಿ ಅಂತ. ಅದರಿಂದ ಒಂದಷ್ಟು ಪಾರದರ್ಶಕತೆ ಬಂತು. ಜೊತೆಗೆ ನಂತರದ ದಿನಗಳಲ್ಲಿ OMR ಎಕ್ಸಾಮ್ ಆದ ನಂತರ ಸಾಕಷ್ಟು ಸಮಯ ಅದು ನಿಮಗೆ ಗೊತ್ತೇ ಆಗ್ತಿರ್ಲಿಲ್ಲ. ಹಾಗಾಗಿ ಅವಾಗ ಮತ್ತೊಂದಷ್ಟು ವಿದ್ಯಾರ್ಥಿಗಳಿಗೆ ಅನುಮಾನ ಇತ್ತು, ಇಲ್ಲ ಅದು ಪರೀಕ್ಷೆ ಬರೆದಾದ್ಮೇಲೆ ಆಯ್ತಪ್ಪ 5ನೇ ಸರ್ಕಲನ್ನು ತುಂಬಿಲ್ಲ ಅಂತಂದರೆ ಅದು ಅಲ್ಲಿ ತುಂಬ್ತೀವಿ ಅಂತ ಹೇಳ್ತಾರೆ, ಹಾಗೆ ಹೇಗೆ ಅಂತ. ಅದಕ್ಕೆ ನಾವೇನು ಮಾಡಿದ್ವಿ, ಪರೀಕ್ಷೆ ಆದ ತಕ್ಷಣ ಏನು ಬೆಂಗಳೂರೆಲ್ಲ ಆಗಿತ್ತು ಅಂತಂದರೆ KEAಗೆ ಬಂದ ತಕ್ಷಣ ನಾವು ಸ್ಕ್ಯಾನ್ ಮಾಡಿ ಸೆಂಟರ್ ವೈಸು OMRನ ನಾವು ಅಪ್ಲೋಡ್ ಮಾಡ್ತಾ ಇದ್ದೀವಿ. ಪರೀಕ್ಷಾ ಪ್ರಾಧಿಕಾರ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಸಹ ನಡೆಸ್ತಾ ಇದೆ. ವಿಶೇಷವಾಗಿ ಈ ವಿಡಿಯೋ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ಧತೆ ನಡೆಸುತ್ತಿರುವಂತಹ ವಿದ್ಯಾರ್ಥಿಗಳಿಗಾಗಿ. ತಮಗೆಲ್ಲ ಗೊತ್ತಿರುವಂತೆ ಕಳೆದ 3 ವರ್ಷಗಳಲ್ಲಿ ಸಾಕಷ್ಟು ಪರೀಕ್ಷೆಗಳನ್ನು ನಡೆಸಿತ್ತು. ಸುಧಾರಣಾತ್ಮಕವಾಗಿ ಸಾಕಷ್ಟು ಕ್ರಮಗಳನ್ನು ನಾವು ಕೈಗೊಂಡಿದ್ವಿ. ನಮ್ಮ ಉದ್ದೇಶ ಏನು ಅಂತಂದರೆ ಸರ್ಕಾರಿ ವ್ಯವಸ್ಥೆ ಒಳಗಡೆ ಬರುವಂತಹ ಅಭ್ಯರ್ಥಿಗಳು ಮುಂದಿನ 25ರಿಂದ 30 ವರ್ಷಗಳ ಕಾಲ ಒಂದು ಕಾರ್ಯಾಂಗದ ಭಾಗವಾಗಿರುವಾಗ ಅವರು ಅತ್ಯಂತ ಪಾರದರ್ಶಕವಾಗಿ ಪರೀಕ್ಷೆಯನ್ನು ನಡೆಸಿ ಅತ್ಯಂತ ಕಷ್ಟಪಟ್ಟು ಸಿದ್ಧತೆ ನಡೆಸಿರುವಂಥವರಿಗೆ ಅನ್ಯಾಯ ಆಗದೇ ರೀತಿ ಅವರು ಪರೀಕ್ಷಾ ಬರೆದು ನಮ್ಮ ಸಿಸ್ಟಮ್ ಒಳಗಡೆ ಬರಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ. ತಮಗೆಲ್ಲ ಗೊತ್ತಿರುವಂತೆ ಹೊರಗೆ ಒಂದಷ್ಟು ಮಧ್ಯವರ್ತಿಗಳು ವಿದ್ಯಾರ್ಥಿಗಳಿಗೆ ದಿಕ್ಕು ತಪ್ಪಿಸ್ತಿರುವಂಥದ್ದು ನಮ್ಮ ಗಮನಕ್ಕೆ ಬಂದಿತ್ತು. ಉದಾಹರಣೆಗೆ OMR ಅಲ್ಲಿ 4 ಆಪ್ಷನ್ ಇರ್ತಿತ್ತು. ನೆಗೆಟಿವ್ ವ್ಯಾಲ್ಯೂಯೇಷನ್ ಇರುವ ಉದ್ದೇಶದಿಂದ ತಾವುಗಳು ಗೊತ್ತಿಲ್ಲ ಅಂತಂದರೆ ತಾವು ವಿದ್ಯಾರ್ಥಿಗಳು ಅದನ್ನು ಟಿಕ್ ಮಾಡ್ತಿರ್ಲಿಲ್ಲ. ಇದನ್ನೇ ದುರುಪಯೋಗ ಪಡಿಸ್ಕೊಂಡು ಕೆಲವು ಮಧ್ಯವರ್ತಿಗಳು ನೀವೇನು ಚಿಂತೆ ಮಾಡಬೇಡಿ, ನಾವು ತುಂಬಿಲ್ಲದನ್ನು ನಾವು ತುಂಬಿಸ್ತೀವಿ ಅಂತ ಹೇಳುವಂಥದ್ದು, ನಮಗೆಲ್ಲ ಕನೆಕ್ಷನ್ ಇದೆ ನಾವು ಮಾಡ್ತೀವಿ ಅಂತ ವಿದ್ಯಾರ್ಥಿಗಳ ಹತ್ರ ಮೋಸ ಮಾಡುವಂಥದ್ದೆಲ್ಲ ನಮ್ಮ ಗಮನಕ್ಕೆ ಬಂದಾಗ ತಮಗೆಲ್ಲ ಗೊತ್ತಿದೆ, ನಾವು 5ನೇ ಸರ್ಕಲನ್ನು OMR ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ವಿ. 4 ಉತ್ತರಕ್ಕೆ ನಾವು 5ನೇದು ಹಾಕಿದ್ವಿ. ನಿಮಗೆ ಗೊತ್ತಿಲ್ಲ ಅಂತಂದರೆ ಪರೀಕ್ಷೆಯ ಕೊನೆಯ ಬಿಲ್ಲು ಆದ ನಂತರ ತಾವು ಗೊತ್ತಿಲ್ಲ ಅನ್ನುವಂಥದ್ದು 5ನೇ ತುಂಬಲೇಬೇಕು. ತಾವು ತುಂಬಿಲ್ಲ ಅಂತಂದರೆ ನಾವು ನಿಮಗೆ ಅದಕ್ಕೆ ಸಹ 1/4 ಕಟ್ ಮಾಡ್ತೀವಿ ಅಂತ. ಅದರಿಂದ ಒಂದಷ್ಟು ಪಾರದರ್ಶಕತೆ ಬಂತು. ಜೊತೆಗೆ ನಂತರದ ದಿನಗಳಲ್ಲಿ OMR ಎಕ್ಸಾಮ್ ಆದ ನಂತರ ಸಾಕಷ್ಟು ಸಮಯ ಅದು ನಿಮಗೆ ಗೊತ್ತೇ ಆಗ್ತಿರ್ಲಿಲ್ಲ. ಹಾಗಾಗಿ ಅವಾಗ ಮತ್ತೊಂದಷ್ಟು ವಿದ್ಯಾರ್ಥಿಗಳಿಗೆ ಅನುಮಾನ ಇತ್ತು, ಇಲ್ಲ ಅದು ಪರೀಕ್ಷೆ ಬರೆದಾದ್ಮೇಲೆ ಆಯ್ತಪ್ಪ 5ನೇ ಸರ್ಕಲನ್ನು ತುಂಬಿಲ್ಲ ಅಂತಂದರೆ ಅದು ಅಲ್ಲಿ ತುಂಬ್ತೀವಿ ಅಂತ ಹೇಳ್ತಾರೆ, ಹಾಗೆ ಹೇಗೆ ಅಂತ. ಅದಕ್ಕೆ ನಾವೇನು ಮಾಡಿದ್ವಿ, ಪರೀಕ್ಷೆ ಆದ ತಕ್ಷಣ ಏನು ಬೆಂಗಳೂರೆಲ್ಲ ಆಗಿತ್ತು ಅಂತಂದರೆ KEAಗೆ ಬಂದ ತಕ್ಷಣ ನಾವು ಸ್ಕ್ಯಾನ್ ಮಾಡಿ ಸೆಂಟರ್ ವೈಸು OMRನ ನಾವು ಅಪ್ಲೋಡ್ ಮಾಡ್ತಾ ಇದ್ದೀವಿ.